ವೀಕ್ಷಕರೇ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದ್ದಂಗೆ ಪೇಪರ್ ಪ್ಲೇಟ್ಸ್ನ ಬಳಕೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗಿದೆ. ಈಗೆಲ್ಲ ಇವೆಂಟ್ಗಳಲ್ಲಿ, ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿ ಎಲ್ಲ ಕಡೆ ಪೇಪರ್ ಪ್ಲೇಟ್ಸ್ನ ಬಳಕೆ ಮಾಡಲಾಗ್ತಿದೆ. ಹಾಗಾಗಿಯೇ ಪೇಪರ್ ಪ್ಲೇಟ್ಸ್ ಬಿಸ್ನೆಸ್ ಲಾಭದಾಯಕ ಆಗಿದೆ. ಪೇಪರ್ ಪ್ಲೇಟ್ಸ್ ಬಿಸ್ನೆಸ್ನಲ್ಲಿ ನೀವು ರಾ ಮಟೀರಿಯಲ್ಸ್ಗಳಿಂದ ಪೇಪರ್ ಪ್ಲೇಟ್ಸ್ಗಳನ್ನ ರೆಡಿ ಮಾಡಿ ಅದನ್ನು ಶಾಪ್ಸ್ಗಳಿಗೆ, ಇವೆಂಟ್ ಪ್ಲಾನರ್ಸ್ಗೆ, ಫಾಸ್ಟ್ ಫುಡ್ ಸೆಂಟರ್ಗಳಿಗೆ ಸೆಲ್ ಮಾಡ್ಬೋದು. ಅಥವಾ ಸ್ವಂತದ್ದಾಗಿ ಪೇಪರ್ ಪ್ಲೇಟ್ ಶಾಪ್ಗಳನ್ನೇ ಸ್ಟಾರ್ಟ್ ಮಾಡಿ ಅಲ್ಲಿಂದ ಕೂಡ ಬಿಸ್ನೆಸ್ ಮಾಡ್ಬೋದು. ಪೇಪರ್ ಪ್ಲೇಟ್ ಬಿಸ್ನೆಸ್ ಮಾಡೋಕ್ಕೆ ಒಂದು ಮಾರ್ಕೆಟ್ ರಿಸರ್ಚನ್ನು ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಏರಿಯಾಗಳ ಹತ್ರ ಸುತ್ತಮುತ್ತ ಇರುವ ಎಲ್ಲ ಶಾಪ್ಗಳಲ್ಲಿ ಇವೆಂಟ್ ಪ್ಲಾನರ್ಸ್, ಫಾಸ್ಟ್ ಫುಡ್ ಸೆಂಟರ್ಗಳು, ಸೂಪರ್ ಮಾರ್ಕೆಟ್ಗಳು ಹೀಗೆ ಎಲ್ಲ ಶಾಪ್ಗಳಿಗೆ ವಿಸಿಟ್ ಮಾಡಿ ಅವ್ರ ಹತ್ರ ಇರೋ ಪೇಪರ್ ಪ್ಲೇಟ್ಸ್ನ ಪ್ರೈಸ್, ಹಾಗೆ ಅವ್ರಿಗೆ ಯಾರು ಸಪ್ಲೈ ಮಾಡ್ತಿದ್ದಾರೆ, ಎಷ್ಟು ಕಾಸ್ಟ್ನಲ್ಲಿ ಪೇಪರ್ ಪ್ಲೇಟ್ಗಳನ್ನ ಹಾಕ್ತಿದ್ದಾರೆ, 100 ಪೀಸ್ಗೆ ಎಷ್ಟಿದೆ, ಈ ಎಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ನಂತರ ನೀವು ಎಷ್ಟು ಕಾಸ್ಟ್ಗೆ ಕೊಡ್ತೀರಿ ಅಂದ್ರೆ ಅವ್ರು ಮೊದಲಿರೋ ಸಪ್ಲೈಯರ್ಗಿಂತ ಸ್ವಲ್ಪ ಕಡಿಮೆ ಪ್ರೈಸ್ನೇ ಮಾತಾಡಿಕೊಂಡು ಅಡ್ವಾನ್ಸ್ ಆರ್ಡರ್ಗಳನ್ನ ತಗೊಳ್ಬೇಕು. ಹಾಗೆ ಎಷ್ಟು ದಿವಸಕ್ಕೊಂದ್ಸಲ ಅವರಿಗೆ ಎಷ್ಟು ಪ್ಲೇಟ್ ಸಪ್ಲೈ ಮಾಡಬೇಕು ಅಂತಾನು ಕೇಳ್ಕೊಳ್ಬೇಕು. ಸೊ ದ್ಯಾಟ್ ನೀವು ಒಂದಿನದಲ್ಲಿ ಎಷ್ಟು ಪ್ಲೇಟ್ ಪ್ರೊಡಕ್ಷನ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದ್ ವೇಳೆ ನೀವು ಮಾರ್ಕೆಟ್ ರಿಸರ್ಚ್ ಮಾಡೋವಾಗ ಅಡ್ವಾನ್ಸ್ ಆರ್ಡರ್ಗಳು ಜಾಸ್ತಿ ಬಂದ್ರೆ ಮತ್ತೆ ಅಡ್ವಾನ್ಸ್ ಆರ್ಡರ್ಗಳೆಲ್ಲ ಅರ್ಜೆಂಟ್ ಬೇಕು ಅಂತ ಹೇಳಿದ್ರೆ ಬೇರೆ ಫ್ಯಾಕ್ಟರಿಗಳಿಂದ ಪರ್ಚೇಸ್ ಮಾಡಿ ಸಪ್ಲೈ ಮಾಡಬೇಕಾಗುತ್ತೆ. ಲಾಸ್ ಆದ್ರೂ ಪರವಾಗಿಲ್ಲ, ಕ್ಲೈಂಟ್ಸ್ ನ ಎಂಗೇಜ್ ಮಾಡ್ಬೇಕಲ್ಲ. ಹಾಗಾಗಿ ಯಾಕಂದ್ರೆ ಮಾರ್ಕೆಟ್ ರಿಸರ್ಚ್ ಮಾಡೋವಾಗ ನೀವು ಮಷಿನ್ ಹಾಕ್ಸಿರೋದಿಲ್ಲ, ಪ್ಲೇಟ್ಸ್ ಎಲ್ಲಿಂದ ಮಾಡ್ತೀರಾ ಅಲ್ವಾ? ಸೊ ಅರ್ಜೆಂಟ್ ರಿಕ್ವೈರ್ಮೆಂಟ್, ಅಡ್ವಾನ್ಸ್ ಆರ್ಡರ್ಗಳೆಲ್ಲ ಬಂದಾಗ ಈ ರೀತಿ ಮಾಡಬೇಕಾಗುತ್ತೆ. ಮಾರ್ಕೆಟ್ ರಿಸರ್ಚ್ ಆದ ನಂತರ ನಿಮಗೆ ಐಡಿಯಾ ಬರುತ್ತೆ ನೀವು ಎಷ್ಟು ಪ್ರಾಫಿಟ್ ಮಾಡ್ಬೋದು ಅಂತ. ಒಂದ್ ವೇಳೆ ಪ್ರಾಫಿಟ್ ರೇಟ್ ಕಡಿಮೆ ಅನ್ಸಿದ್ರೆ ಮಾರ್ಕೆಟ್ ರೇಂಜ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಕ್ಲೈಂಟ್ಸ್ಗಳು ಸಿಕ್ಕಿದಾಗ ಪ್ರಾಫಿಟ್ ಕೂಡ ಜಾಸ್ತಿನೇ ಆಗುತ್ತೆ. ನಂತರ ಪೇಪರ್ ಪ್ಲೇಟ್ಸ್ ರೆಡಿ ಮಾಡೋ ಮಷಿನ್ ಅನ್ನ ಇನ್ಸ್ಟಾಲ್ ಮಾಡಿಸ್ಬೇಕು. ಪೇಪರ್ ಪ್ಲೇಟ್ಸ್ ಮೇಕಿಂಗ್ ಮಷಿನ್ ನಿಮಗೆ ಹತ್ರದಲ್ಲಿ ಸಿಟಿಯಲ್ಲಿ ಸಿಗುತ್ತೆ ಅಥವಾ ಇಂಡಿಯಾ ಮಾರ್ಟ್ ಲಿಸ್ಟಿಂಗ್ ನಲ್ಲಿ ಕೂಡ ಇದೆ. ಎಲ್ಲಿಂದ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಮಷಿನ್ ಹಾಕ್ಸಿದ ಮೇಲೆ ಮಷಿನ್ ಕಂಪನಿ ಇರುತ್ತಲ್ಲ, ಅವ್ರ ಕಡೆಯಿಂದಾನೆ ಒಬ್ಬ ಟ್ರೈನರ್ ನಿಮಗೆ ಮಷಿನ್ ಆಪರೇಟಿಂಗ್ ಅನ್ನ ಹೇಳ್ಕೊಡ್ತಾರೆ. ಸೊ ಒಂದು 3 ರಿಂದ 4 ದಿವಸದಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬಹುದು. ರಾ ಮಟೀರಿಯಲ್ಸ್ ಗಳನ್ನ ತಂದ್ಕೊಂಡು ಪೇಪರ್ ಪ್ಲೇಟ್ಸ್ ಗಳನ್ನ ರೆಡಿ ಮಾಡಿ ಅಡ್ವಾನ್ಸ್ ಆರ್ಡರ್ ಗಳೇನು ತಗೊಂಡಿರ್ತೀರಲ್ಲ ಅವ್ರಿಗೆಲ್ಲ ಸಪ್ಲೈ ಮಾಡಬಹುದು ಅಥವಾ ಆನ್ಲೈನ್ ಅಲ್ಲಿ ಕೂಡ ಸೆಲ್ ಮಾಡಬಹುದು. ಇನ್ನು ಈ ಬಿಸ್ನೆಸ್ಗೆ ಏನೆಲ್ಲ ರಾ ಮಟೀರಿಯಲ್ಸ್ ಬೇಕು ಅಂತ ನೋಡೋದಾದ್ರೆ ಪೇಪರ್ ಪ್ಲೇಟ್ ಮೇಕಿಂಗ್ ಮಷಿನ್ ಬೇಕು. ಜೊತೆಗೆ ಬೇರೆ ಬೇರೆ ಸೈಜ್ ನ ಪ್ಲೇಟ್ ಮಾಡೋದಕ್ಕೆ ಡೈಸ್ ಅಂತ ಸಿಗುತ್ತೆ, ಅದು ಕೂಡ ಬೇಕಾಗುತ್ತೆ. ಹಾಗೆ ರಾ ಮಟೀರಿಯಲ್ಸ್, ಪೇಪರ್ ರೋಲ್ ಮತ್ತೆ ಲ್ಯಾಮಿನೇಟ್ ಕವರ್. ಎಲೆಕ್ಟ್ರಿಸಿಟಿ ಏನ್ ಜಾಸ್ತಿ ಬೇಕಾಗುದಿಲ್ಲ. ಈ ಮಷಿನ್ 1 ಅವರ್ಗೆ 1 ಯೂನಿಟ್ ಅಂತ ತಗೊಳುತ್ತೆ. ಸೊ ಡೊಮೆಸ್ಟಿಕ್ ಪರ್ಪಸ್ ಎಲೆಕ್ಟ್ರಿಸಿಟಿನೇ ಸಾಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಕಾಸ್ಟ್ ಬಗ್ಗೆ ನೋಡೋದಾದ್ರೆ ಪೇಪರ್ ಪ್ಲೇಟ್ ಮಷಿನ್ಗೆ ಒಂದು 40 ರಿಂದ 50 ಸಾವಿರ ಇದೆ. ಅದು ಡಬಲ್ ಡೈ ಮಷಿನ್ಗೆ. ಡೈಸ್ಗಳನ್ನ ಮಷಿನ್ ಜೊತೆ ಒಂದು 2 ಪೀಸ್ ಫ್ರೀ ಆಗಿ ಕೊಡ್ತಾರೆ. ಎಕ್ಸ್ಟ್ರಾ ನೀವು ಖರೀದಿ ಮಾಡಬೇಕಾಗುತ್ತೆ. ಡೈಸ್ ಅಲ್ಲಿ 4 ರಿಂದ 15 ಇಂಚ್ ವರೆಗೆ ಬೇರೆ ಬೇರೆ ಸೈಜ್ ಇದೆ. ಸೊ ಇದಕ್ಕೆಲ್ಲ ಒಂದು 5 ಸಾವಿರ ಸಾಕಾಗುತ್ತೆ. ಹಾಗೆ ರಾ ಮಟೀರಿಯಲ್ಸ್ ಅಂದರೆ ಪೇಪರ್ ರೋಲ್ ಮತ್ತು ಲ್ಯಾಮಿನೇಟ್ ರೋಲ್ಗಳನ್ನು ಬಲ್ಕ್ನಲ್ಲೇ ತಗೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಒಂದು 10 ಸಾವಿರ ಕಾಸ್ಟ್ ಇದಕ್ಕೆ ಬೇಕಾಗುತ್ತೆ. ಇನ್ನು ಮಷಿನ್ ಇಡೋದಕ್ಕೆ 8x10 ಫೀಟ್ ಜಾಗ ಸಾಕಾಗುತ್ತೆ. ಎಲ್ಲ ಸೇರಿ 60 ರಿಂದ ಒಂದು 70 ಸಾವಿರದಲ್ಲಿ ಈ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ಗೆ ಅಫ್ಕೋರ್ಸ್ ಬ್ಯಾಂಕ್ನಲ್ಲಿ ಲೋನ್ ಸಿಗುತ್ತೆ ಅಥವಾ ಮುದ್ರಾ ಲೋನ್ಗೂ ಅಪ್ಲೈ ಮಾಡಬಹುದು. ಇನ್ನು ಪೇಪರ್ ಪ್ಲೇಟ್ ಮಷಿನ್ ನಿಮ್ಮ ಹತ್ರದಲ್ಲೇ ಯಾವುದಾದ್ರೂ ಫ್ಯಾಕ್ಟರಿಯಲ್ಲಿ ಸಿಗುತ್ತೆ ಅಥವಾ ಆನ್ಲೈನ್ ನೋಡ್ತೀರಿ ಅಂತಾದ್ರೆ ಇಂಡಿಯಾ ಮಾರ್ಟ್ ನಲ್ಲಿ ಸಿಗುತ್ತೆ. ಕಾಮನ್ ಆಗಿ ಮಷಿನ್ ವಾರಂಟಿ 1 ವರ್ಷ ಸಿಗುತ್ತೆ ವೀಕ್ಷಕರೇ. ಹಾಗೆ ರಾ ಮಟೀರಿಯಲ್ಸ್ ಕೂಡ ಮಷಿನ್ ಡೀಲರ್ಸ್ ಹತ್ರನೇ ಸಿಗುತ್ತೆ. ಬಿಸ್ನೆಸ್ ನ ಮೇನ್ ಪಾರ್ಟ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ನೋಡೋದಾದ್ರೆ 100 ಪೀಸ್ ಪೇಪರ್ ಪ್ಲೇಟ್ಗೆ ಕಾಸ್ಟಿಂಗ್ ನಿಮಗೆ 12 ರಿಂದ 15 ರೂಪಾಯಿ ಮಾತ್ರ ಆಗುತ್ತೆ. ಮಾರ್ಕೆಟ್ ನಲ್ಲಿ 100 ಪೀಸ್ಗೆ 30 ರಿಂದ 40 ರೂಪಾಯಿ ಇದೆ. ಸೊ 10 ಸಾವಿರ ಪ್ಲೇಟ್ಸ್ ನ ಪ್ರೊಡಕ್ಷನ್ ಆದ್ರೆ 3 ರಿಂದ 4 ಸಾವಿರ ಬಿಸ್ನೆಸ್ ಆಗುತ್ತೆ. 1.5 ಸಾವಿರ ಕಾಸ್ಟಿಂಗ್ ಆಗುತ್ತೆ. ಸೊ 10 ಸಾವಿರ ಪ್ಲೇಟ್ಸ್ಗೆ ಪ್ರಾಫಿಟ್ 2.5 ಸಾವಿರದಿಂದ 3 ಸಾವಿರ ರೂಪಾಯಿ ಆಗುತ್ತೆ. ಈ ಮಷಿನ್ 10 ತಾಸಿನಲ್ಲಿ 24 ಸಾವಿರ ಪ್ಲೇಟ್ಸ್ ಅನ್ನ ರೆಡಿ ಮಾಡುತ್ತೆ ವೀಕ್ಷಕರೇ. ಒಂದು ರೇಂಜ್ಗೆ ಅಂದಾಜಾಗಿದೆ ಪ್ರಾಫಿಟ್ ಅನ್ಕೋತೀನಿ. ಅಂಡ್ ಈ ಬಿಸ್ನೆಸ್ ನ ಫೀಲ್ಡ್ ಸ್ಟಡಿನೂ ಕೂಡ ಆದಷ್ಟು ಬೇಗ ಪ್ರೆಸೆಂಟ್ ಮಾಡ್ತೀವಿ. ಧನ್ಯವಾದಗಳು.